ನವೆಂಬರ್ ಕ್ರಾಂತಿಯ ಕಿಚ್ಚು ಏನೇನು ಸಾಧ್ಯತೆಗಳು ಏನು ಅಂಥೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸಾಧ್ಯತೆ ನಂಬರ್ 1, ಸಿದ್ದರಾಮಯ್ಯನವರೇ ಕುರ್ಚಿ ಬಿಡಿ ಎನ್ನಬಹುದು. ಹೈಕಮಾಂಡ್ ಹೇಳಬಹುದು, ಸಿದ್ದರಾಮಯ್ಯನವರೇ ಸಾಕು, ನಿಮ್ಮ ಸೇವೆ ಈ ರಾಜ್ಯಕ್ಕೆ, ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಿರಿ ಅಂತೇಳಿ ಹೇಳಬಹುದು. ಸಿದ್ದರಾಮಯ್ಯ ಮನವೊಲಿಕೆಗೆ ಹೈಕಮಾಂಡ್ ಪ್ರಯತ್ನಿಸಲೂಬಹುದು. ಹೈಕಮಾಂಡ್ ಮಾತಿಗೆ ಒಪ್ಪಿ ಷರತ್ತು ಹಾಕಿ ಪಟ್ಟವನ್ನು ಸಿದ್ದರಾಮಯ್ಯ ಬಿಡಲೂಬಹುದು. ಬೆಂಬಲಿಗರಿಗೆ ಕೆಪಿಸಿಸಿ ಪಟ್ಟವನ್ನು ಕಟ್ಟಿ 2028ಕ್ಕೆ ಟಿಕೆಟ್ಗೆ ಷರತ್ತನ್ನು ವಿಧಿಸಬಹುದು ಸಿದ್ದರಾಮಯ್ಯ. ಮಗ ಯತೀಂದ್ರಗೆ ಮಂತ್ರಿಗಿರಿ ಕೇಳಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನವೆಂಬರ್ ಕ್ರಾಂತಿ ಸಾಧ್ಯತೆಗಳು ಎರಡಿದು. ಸಿದ್ದರಾಮಯ್ಯ ರಾಜೀನಾಮೆ ಪಡೆದು ಡಿಕೆಶಿಗೆ ಪಟ್ಟಾಭಿಷೇಕವನ್ನು ಒಂದು ವೇಳೆ ಮಾಡಿದರೆ ಸಾಧ್ಯತೆಗಳು ಹಿಂಗಾದರೆ, ರಾಜೀನಾಮೆ ಸಿದ್ದು ಸುತಾರಾಮ್ ಒಪ್ಪದೇನೂ ಇರಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂಥೇಳಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಇರಬಹುದು ಸಿದ್ದರಾಮಯ್ಯ. ಗೆಹ್ಲೋಟ್, ಕಮಲ್ನಾಥ್ ಇವರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಸಿಡಿದೇ ಹೇಳಬಹುದು, ಯಾವುದೇ ಕಾರಣಕ್ಕೂ ಕೂಡ ನಾನು ಕೆಳಗಿಳಿಯೋದಿಲ್ಲ, ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ ಅಂಥೇಳಿ ಸಿಡಿದು ಹೇಳಬಹುದು. ಡಿಕೆಶಿಗಿಂತ ಉತ್ತಮರಿದ್ದಾರೆ ಅಂಥೇಳಿ ಹೇಳಬಹುದು ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರನ್ನು ಮಾಡಬೇಡಿ, ಬೇರೆಯವರಿದ್ದಾರೆ ಅವರಿಗಿಂತ ಉತ್ತಮರು ಅಂತೇಳಿ ಸಿದ್ದರಾಮಯ್ಯ ಹೇಳಬಹುದು. ಆಕಾಂಕ್ಷಿಗಳ ಸ್ಪರ್ಧೆಯನ್ನು ಸೃಷ್ಟಿಸಿ ಗೊಂದಲವನ್ನು ಮಾಡಬಹುದು ಸಿದ್ದರಾಮಯ್ಯ. ಹಿಂಗಾಗಬಹುದು ಅಂಥೇಳಿ ದಲಿತರನ್ನೇ CM ಮಾಡಬೇಕು ಅಂಥೇಳಿ ಆಗ್ರಹಿಸಬಹುದು. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅಹಿಂದ ವೋಟ್ ತನ್ನ ಜೊತೆಯೇ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ, ಅದರಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕೂಗು ಇವತ್ತಿಂದಲ್ಲ ಆವತ್ತಿಂದಲೂ ಇತ್ತು. ಸಿದ್ದರಾಮಯ್ಯನವರು ಹೇಳಬಹುದು, ದಲಿತರನ್ನು ಮುಖ್ಯಮಂತ್ರಿ ಮಾಡಿ, ಇವರಿಗಿಂತಲೂ ಉತ್ತಮರಿದ್ದಾರೆ. ಈ ರೀತಿ ಎಲ್ಲ ಸಾಧ್ಯತೆಗಳನ್ನು ನಾವು ಇಲ್ಲ ಅಂತೇಳಿ ಹೇಳಂಗಿಲ್ಲ. ಅಭಿಷೇಕವನ್ನು ಒಂದು ವೇಳೆ ಮಾಡಿದರೆ ಸಾಧ್ಯತೆಗಳು ಹಿಂಗಾದರೆ, ರಾಜೀನಾಮೆ ಸಿದ್ದು ಸುತಾರಾಮ್ ಒಪ್ಪದೇನೂ ಇರಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂಥೇಳಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಇರಬಹುದು ಸಿದ್ದರಾಮಯ್ಯ. ಗೆಹ್ಲೋಟ್, ಕಮಲ್ನಾಥ್ ಇವರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಸಿಡಿದೇ ಹೇಳಬಹುದು, ಯಾವುದೇ ಕಾರಣಕ್ಕೂ ಕೂಡ ನಾನು ಕೆಳಗಿಳಿಯೋದಿಲ್ಲ, ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ ಅಂಥೇಳಿ ಸಿಡಿದು ಹೇಳಬಹುದು. ಡಿಕೆಶಿಗಿಂತ ಉತ್ತಮರಿದ್ದಾರೆ ಅಂಥೇಳಿ ಹೇಳಬಹುದು ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರನ್ನು ಮಾಡಬೇಡಿ, ಬೇರೆಯವರಿದ್ದಾರೆ ಅವರಿಗಿಂತ ಉತ್ತಮರು ಅಂತೇಳಿ ಸಿದ್ದರಾಮಯ್ಯ ಹೇಳಬಹುದು. ಆಕಾಂಕ್ಷಿಗಳ ಸ್ಪರ್ಧೆಯನ್ನು ಸೃಷ್ಟಿಸಿ ಗೊಂದಲವನ್ನು ಮಾಡಬಹುದು ಸಿದ್ದರಾಮಯ್ಯ. ಹಿಂಗಾಗಬಹುದು ಅಂಥೇಳಿ ದಲಿತರನ್ನೇ CM ಮಾಡಬೇಕು ಅಂಥೇಳಿ ಆಗ್ರಹಿಸಬಹುದು. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅಹಿಂದ ವೋಟ್ ತನ್ನ ಜೊತೆಯೇ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ, ಅದರಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕೂಗು ಇವತ್ತಿಂದಲ್ಲ ಆವತ್ತಿಂದಲೂ ಇತ್ತು. ಸಿದ್ದರಾಮಯ್ಯನವರು ಹೇಳಬಹುದು, ದಲಿತರನ್ನು ಮುಖ್ಯಮಂತ್ರಿ ಮಾಡಿ, ಇವರಿಗಿಂತಲೂ ಉತ್ತಮರಿದ್ದಾರೆ. ಈ ರೀತಿ ಎಲ್ಲ ಸಾಧ್ಯತೆಗಳನ್ನು ನಾವು ಇಲ್ಲ ಅಂತೇಳಿ ಹೇಳಂಗಿಲ್ಲ. ಅಭಿಷೇಕವನ್ನು ಒಂದು ವೇಳೆ ಮಾಡಿದರೆ ಸಾಧ್ಯತೆಗಳು ಹಿಂಗಾದರೆ, ರಾಜೀನಾಮೆ ಸಿದ್ದು ಸುತಾರಾಮ್ ಒಪ್ಪದೇನೂ ಇರಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂಥೇಳಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಇರಬಹುದು ಸಿದ್ದರಾಮಯ್ಯ. ಗೆಹ್ಲೋಟ್, ಕಮಲ್ನಾಥ್ ಇವರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಸಿಡಿದೇ ಹೇಳಬಹುದು, ಯಾವುದೇ ಕಾರಣಕ್ಕೂ ಕೂಡ ನಾನು ಕೆಳಗಿಳಿಯೋದಿಲ್ಲ, ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ ಅಂಥೇಳಿ ಸಿಡಿದು ಹೇಳಬಹುದು. ಡಿಕೆಶಿಗಿಂತ ಉತ್ತಮರಿದ್ದಾರೆ ಅಂಥೇಳಿ ಹೇಳಬಹುದು ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರನ್ನು ಮಾಡಬೇಡಿ, ಬೇರೆಯವರಿದ್ದಾರೆ ಅವರಿಗಿಂತ ಉತ್ತಮರು ಅಂತೇಳಿ ಸಿದ್ದರಾಮಯ್ಯ ಹೇಳಬಹುದು. ಆಕಾಂಕ್ಷಿಗಳ ಸ್ಪರ್ಧೆಯನ್ನು ಸೃಷ್ಟಿಸಿ ಗೊಂದಲವನ್ನು ಮಾಡಬಹುದು ಸಿದ್ದರಾಮಯ್ಯ. ಹಿಂಗಾಗಬಹುದು ಅಂಥೇಳಿ ದಲಿತರನ್ನೇ CM ಮಾಡಬೇಕು ಅಂಥೇಳಿ ಆಗ್ರಹಿಸಬಹುದು. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅಹಿಂದ ವೋಟ್ ತನ್ನ ಜೊತೆಯೇ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ, ಅದರಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕೂಗು ಇವತ್ತಿಂದಲ್ಲ ಆವತ್ತಿಂದಲೂ ಇತ್ತು. ಸಿದ್ದರಾಮಯ್ಯನವರು ಹೇಳಬಹುದು, ದಲಿತರನ್ನು ಮುಖ್ಯಮಂತ್ರಿ ಮಾಡಿ, ಇವರಿಗಿಂತಲೂ ಉತ್ತಮರಿದ್ದಾರೆ. ಈ ರೀತಿ ಎಲ್ಲ ಸಾಧ್ಯತೆಗಳನ್ನು ನಾವು ಇಲ್ಲ ಅಂತೇಳಿ ಹೇಳಂಗಿಲ್ಲ. ಅಭಿಷೇಕವನ್ನು ಒಂದು ವೇಳೆ ಮಾಡಿದರೆ ಸಾಧ್ಯತೆಗಳು ಹಿಂಗಾದರೆ, ರಾಜೀನಾಮೆ ಸಿದ್ದು ಸುತಾರಾಮ್ ಒಪ್ಪದೇನೂ ಇರಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂಥೇಳಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಇರಬಹುದು ಸಿದ್ದರಾಮಯ್ಯ. ಗೆಹ್ಲೋಟ್, ಕಮಲ್ನಾಥ್ ಇವರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಸಿಡಿದೇ ಹೇಳಬಹುದು, ಯಾವುದೇ ಕಾರಣಕ್ಕೂ ಕೂಡ ನಾನು ಕೆಳಗಿಳಿಯೋದಿಲ್ಲ, ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ ಅಂಥೇಳಿ ಸಿಡಿದು ಹೇಳಬಹುದು. ಡಿಕೆಶಿಗಿಂತ ಉತ್ತಮರಿದ್ದಾರೆ ಅಂಥೇಳಿ ಹೇಳಬಹುದು ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರನ್ನು ಮಾಡಬೇಡಿ, ಬೇರೆಯವರಿದ್ದಾರೆ ಅವರಿಗಿಂತ ಉತ್ತಮರು ಅಂತೇಳಿ ಸಿದ್ದರಾಮಯ್ಯ ಹೇಳಬಹುದು.
ಆಕಾಂಕ್ಷಿಗಳ ಸ್ಪರ್ಧೆಯನ್ನು ಸೃಷ್ಟಿಸಿ ಗೊಂದಲವನ್ನು ಮಾಡಬಹುದು ಸಿದ್ದರಾಮಯ್ಯ. ಹಿಂಗಾಗಬಹುದು ಅಂಥೇಳಿ ದಲಿತರನ್ನೇ CM ಮಾಡಬೇಕು ಅಂಥೇಳಿ ಆಗ್ರಹಿಸಬಹುದು. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅಹಿಂದ ವೋಟ್ ತನ್ನ ಜೊತೆಯೇ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ, ಅದರಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕೂಗು ಇವತ್ತಿಂದಲ್ಲ ಆವತ್ತಿಂದಲೂ ಇತ್ತು. ಸಿದ್ದರಾಮಯ್ಯನವರು ಹೇಳಬಹುದು ದಲಿತರನ್ನ ಮುಖ್ಯಮಂತ್ರಿ ಮಾಡಿ, ಇವರಿಗಿಂತಲೂ ಉತ್ತಮರಿದ್ದಾರೆ. ಈ ರೀತಿ ಎಲ್ಲ ಸಾಧ್ಯತೆಗಳನ್ನು ನಾವು ಇಲ್ಲ ಅಂತೇಳಿ ಹೇಳಂಗಿಲ್ಲ. ಅಭಿಷೇಕವನ್ನು ಒಂದು ವೇಳೆ ಮಾಡಿದರೆ ಸಾಧ್ಯತೆಗಳು ಹಿಂಗಾದರೆ ರಾಜೀನಾಮೆ ಸಿದ್ದು ಸುತಾರಾಮ್ ಒಪ್ಪದೇನೂ ಇರಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂಥೇಳಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಇರಬಹುದು ಸಿದ್ದರಾಮಯ್ಯ. ಗೆಹ್ಲೋಟ್, ಕಮಲ್ನಾಥ್ ಇವರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಸಿಡಿದೇ ಹೇಳಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಕೆಳಗಿಳಿಯೋದಿಲ್ಲ, ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ ಅಂಥೇಳಿ ಸಿಡಿದು ಹೇಳಬಹುದು. DK-ಶಿಗಿಂತ ಉತ್ತಮರಿದ್ದಾರೆ ಅಂಥೇಳಿ ಹೇಳಬಹುದು ಸಿದ್ದರಾಮಯ್ಯ. DK ಶಿವಕುಮಾರ್ ಅವರನ್ನು ಮಾಡಬೇಡಿ, ಬೇರೆಯವರಿದ್ದಾರೆ ಅವರಿಗಿಂತ ಉತ್ತಮರು ಅಂತೇಳಿ ಸಿದ್ದರಾಮಯ್ಯ ಹೇಳಬಹುದು. ಆಕಾಂಕ್ಷಿಗಳ ಸ್ಪರ್ಧೆಯನ್ನು ಸೃಷ್ಟಿಸಿ ಗೊಂದಲವನ್ನು ಮಾಡಬಹುದು ಸಿದ್ದರಾಮಯ್ಯ. ಹಿಂಗಾಗಬಹುದು ಅಂಥೇಳಿ ದಲಿತರನ್ನೇ CM ಮಾಡಬೇಕು ಅಂಥೇಳಿ ಆಗ್ರಹಿಸಬಹುದು. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅಹಿಂದ ವೋಟ್ ತನ್ನ ಜೊತೆಯೇ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ, ಅದರಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕೂಗು ಇವತ್ತಿಂದಲ್ಲ ಆವತ್ತಿಂದಲೂ ಇತ್ತು. ಸಿದ್ದರಾಮಯ್ಯನವರು ಹೇಳಬಹುದು ದಲಿತರನ್ನ ಮುಖ್ಯಮಂತ್ರಿ ಮಾಡಿ, ಇವರಿಗಿಂತಲೂ ಉತ್ತಮರಿದ್ದಾರೆ. ಈ ರೀತಿ ಎಲ್ಲ ಸಾಧ್ಯತೆಗಳನ್ನು ನಾವು ಇಲ್ಲ ಅಂತೇಳಿ ಹೇಳಂಗಿಲ್ಲ. ಅಭಿಷೇಕವನ್ನು ಒಂದು ವೇಳೆ ಮಾಡಿದರೆ ಸಾಧ್ಯತೆಗಳು ಹಿಂಗಾದರೆ ರಾಜೀನಾಮೆ ಸಿದ್ದು ಸುತಾರಾಮ್ ಒಪ್ಪದೇನೂ ಇರಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂಥೇಳಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಇರಬಹುದು ಸಿದ್ದರಾಮಯ್ಯ. ಗೆಹ್ಲೋಟ್, ಕಮಲ್ನಾಥ್ ಇವರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಸಿಡಿದೇ ಹೇಳಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಕೆಳಗಿಳಿಯೋದಿಲ್ಲ, ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ ಅಂಥೇಳಿ ಸಿಡಿದು ಹೇಳಬಹುದು. DK-ಶಿಗಿಂತ ಉತ್ತಮರಿದ್ದಾರೆ ಅಂಥೇಳಿ ಹೇಳಬಹುದು ಸಿದ್ದರಾಮಯ್ಯ. DK ಶಿವಕುಮಾರ್ ಅವರನ್ನು ಮಾಡಬೇಡಿ, ಬೇರೆಯವರಿದ್ದಾರೆ ಅವರಿಗಿಂತ ಉತ್ತಮರು ಅಂತೇಳಿ ಸಿದ್ದರಾಮಯ್ಯ ಹೇಳಬಹುದು. ಆಕಾಂಕ್ಷಿಗಳ ಸ್ಪರ್ಧೆಯನ್ನು ಸೃಷ್ಟಿಸಿ ಗೊಂದಲವನ್ನು ಮಾಡಬಹುದು ಸಿದ್ದರಾಮಯ್ಯ. ಹಿಂಗಾಗಬಹುದು ಅಂಥೇಳಿ ದಲಿತರನ್ನೇ CM ಮಾಡಬೇಕು ಅಂಥೇಳಿ ಆಗ್ರಹಿಸಬಹುದು. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅಹಿಂದ ವೋಟ್ ತನ್ನ ಜೊತೆಯೇ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ, ಅದರಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕೂಗು ಇವತ್ತಿಂದಲ್ಲ ಆವತ್ತಿಂದಲೂ ಇತ್ತು. ಸಿದ್ದರಾಮಯ್ಯನವರು ಹೇಳಬಹುದು ದಲಿತರನ್ನ ಮುಖ್ಯಮಂತ್ರಿ ಮಾಡಿ, ಇವರಿಗಿಂತಲೂ ಉತ್ತಮರಿದ್ದಾರೆ. ಈ ರೀತಿ ಎಲ್ಲ ಸಾಧ್ಯತೆಗಳನ್ನು ನಾವು ಇಲ್ಲ ಅಂತೇಳಿ ಹೇಳಂಗಿಲ್ಲ.